ಪಕ್ಷದ ಹಿತಕ್ಕಾಗಿಯೇ ನಾವು ಸಭೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಸಭೆಯ ಹಿಂದೆ ಬೇರೆ ಉದ್ದೇಶ ಇಲ್ಲ ಎಂದು ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಪಕ್ಷದ ಹಿತಕ್ಕಾಗಿಯೇ ನಾವು ಸಭೆಯನ್ನ ಮಾಡುತ್ತಿದ್ದೆವು. ನಮ್ಮ ಸಭೆಯ ಹಿಂದೆ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ. ಸುರ್ಜೇವಾಲಾಗೆ ಎಲ್ಲವನ್ನ ಕೂಡ ನಾನು ವಿವರಿಸಿ ಹೇಳ್ತೇನೆ ಎಂದು ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ಫೋನ್ ಮಾಡಿ ಸುರ್ಜೇವಾಲಾ ಜೊತೆ ನಾನು ಚರ್ಚೆಯನ್ನ ಮಾಡಿದ್ದೇನೆ, ಮಾತುಕತೆಯನ್ನ ನಡೆಸಿದ್ದೇನೆ, ವರಿಷ್ಠರ ಗಮನಕ್ಕೆ ತಂದೆ ಡಿನ್ನರ್ ಅನ್ನ ಆಯೋಜಿಸಿದ್ದೆ ಎಂದಿದ್ದಾರೆ ಪರಮೇಶ್ವರ್ ಅವರು. ಸುರ್ಜೇವಾಲಾ ರಾಜ್ಯಕ್ಕೆ ಬಂದ ಮೇಲೆ ಮತ್ತೆ ಭೇಟಿಯನ್ನ ಮಾಡ್ತೇನೆ ಎಂದು ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹಿತಕ್ಕಾಗಿಯೇ ನಾವು ಸಭೆಯನ್ನ ಮಾಡ್ತಿದ್ದೆವು. ನಮ್ಮ ಸಭೆಯ ಹಿಂದೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಸುರ್ಜೇವಾಲಾಗೆ ಎಲ್ಲವನ್ನ ಕೂಡ ನಾನು ಈಗಾಗಲೇ ವಿವರಿಸಿ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರು ಬಂದ್ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲೇ ಹೇಳಿದ್ದೇನೆ. ಬಂದ್ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನು ಹೇಳ್ತಾರೋ ಆ ರೀತಿ ಮುಂದುವರಿತು. ಇಲ್ಲ ಅವ್ರು ಹೇಳಿದ್ರಲ್ಲ, ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು. ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಬಹಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಅವ್ರ ಗಮನಕ್ಕೆ ತಂದೆ ಮಾಡ್ತೇವೆ. ನೋಡೋಣ ಅದು ಮುಂದಕ್ಕೆ ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಮೊದಲು ಅವರ ಜೊತೆಯಲ್ಲಿ ಎಚ್ಡಿಕೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಎಂದು ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಏನೇ ಆರೋಪ ಮಾಡಿದ್ರು ಕೂಡ ಎಚ್ಡಿ ಕುಮಾರಸ್ವಾಮಿ ಮೊದಲು ದಾಖಲೆಯನ್ನ ಕೊಡ್ಲಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಆಗ್ರಹಿಸ್ತಾ ಇದ್ದಾರೆ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯ ಸರ್ಕಾರದ ಸಹಿ ಮಾರಾಟಕ್ಕಿದೆ ಎಂದು ಎಚ್ಡಿ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನ ನೀಡಿದ್ರು. ಅಂತ ಯಾವುದಾದ್ರೂ ಕೇಸ್ ಇದ್ರೆ ಮೊದಲು ಅವರು ಹೇಳಲಿ, ದಾಖಲೆಯನ್ನ ನೀಡಲಿ. ಎಚ್ಡಿಕೆ ಹಿಟ್ ಅಂಡ್ ರನ್ ಮಾಡುವ ಕೆಲಸವನ್ನ ಮಾಡಬಾರದು ಎಂದು ಪರಮೇಶ್ವರ್ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಇದೀಗ ಸಚಿವ ಪರಮೇಶ್ವರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಹೇಳುವ ಹೇಳಿಕೆಗಳಿಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಮಾಡೋದು ಏನು ಸರಿ ಇಲ್ಲ ಅನ್ಸುತ್ತೆ ನಮ್ಗೆ. ಅದೇ ಅದಕ್ಕೆ ಸರಿ ಇಲ್ಲ ಅಂತ ಹೇಳೋದು. ಸ್ಪೆಸಿಫಿಕ್ ಆಗಿ ಹೇಳಿ ಈ ರೀತಿ ಇದೆ, ಈ ರೀತಿ ನನ್ನ ಹತ್ರ ದಾಖಲಾತಿ ಇದೆ ಅಥವಾ ನನ್ನ ಹತ್ರ ಮಾಹಿತಿ ಇದೆ, ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಗಮನ ಹರಿಸ್ಬೋದು. ಬಿಟ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ನಾವೇನ್ ಮಾಡಕ್ಕಾಗಲ್ಲ. ಅಲ್ಲ, ಏನು ಡ್ಯಾಮೇಜ್? ಅವ್ರ ಹೇಳಿಕೆ ಇನ್ನು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಬಿಟ್ರೆ ನಮ್ಗೇನ್ ಡ್ಯಾಮೇಜ್ ಆಗಲ್ಲ. ಅವರ ನೋಡಿ, ಅವತ್ತು ನಾವ್ ಹೇಳಿದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರೇ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರಲ್ಲ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ಲ ಕೆಂಪಣ್ಣವರು. ಆ ರೀತಿ ಹೇಳಿದ್ರೆ ಈಗ ಅದನ್ನೇ ನಾನು ಹೇಳಿದ್ದು. ಈಗ ನಮಗೆ ಯಾರಾದ್ರೂ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಹೇಳಿದ್ರೆ ಅದಕ್ಕೆ ಗಮನ ಹರಿಸ್ಬೋದು. ಈಗಾಗಲೇ ಕಾಂಗ್ರೆಸ್ ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 3 ಬಣಗಳು ಈಗಾಗಲೇ ಸೃಷ್ಟಿಯಾಗಿದೆ. ಇನ್ನು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಕಾಂಗ್ರೆಸ್ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ವಲ್ಪ ಕಾಂಗ್ರೆಸ್ ನಾಯಕರನ್ನ ಸೇರಿಸಿ ಒಂದು ಮೀಟಿಂಗ್ ಅನ್ನ ಕೂಡ ಆಯೋಜನೆಯನ್ನ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಕೆಶಿ ಅವರು ಟ್ರಿಪ್ ಹೋಗಿದ್ದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಇದು ಹಲವಾರು ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ಬಳಿಕ ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ದಲಿತ ನಾಯಕರನ್ನ ಒಗ್ಗೂಡಿಸಿ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಇನ್ನು ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಆ ಮೀಟಿಂಗ್ ಅನ್ನ ಮುಂದೂಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಎಚ್ಡಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ರಾಜ್ಯ ಸರ್ಕಾರದ ಸಹಿ ಮಾರಾಟಕ್ಕಿದೆ ಎಂದು ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.